ದೆಹಲಿಯಲ್ಲೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆದಿದೆ. ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ದೆಹಲಿಯಲ್ಲಿ ಬಿಜೆಪಿ ಪಕ್ಷದ ಕಚೇರಿಗೆ ಭೇಟಿ ನೀಡಿದೆ. ಇದೇ ಈಗ ಎಲ್ಲರ ಹುಬ್ಬೇರೋ ಹಾಗೆ ಮಾಡಿದೆ. ಬಿಜೆಪಿ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು ಹಾವು ಮುಂಗುಸಿ ಇದ್ದಂತೆ. ಅದರಲ್ಲೂ ಕೂಡ ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗಕ್ಕೆ ಬಿಜೆಪಿ ಆಫೀಸಲ್ಲೇನು ಕೆಲಸ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ ವಿದೇಶದಲ್ಲಿ ಯಾರನ್ನೇ ಭೇಟಿ ಮಾಡಿದರೂ ಟೀಕಿಸೋ ಬಿಜೆಪಿ ಅವರು ಈಗ ಮಾಡಿದ್ದು ಸರಿನಾ ಅಂತ ಕಾಂಗ್ರೆಸ್ ಪ್ರಶ್ನೆ ಕೇಳ್ತಾ ಇದೆ. ದೆಹಲಿಯಲ್ಲೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೆದಿದೆ. ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ದೆಹಲಿಯಲ್ಲಿನ ಬಿಜೆಪಿ ಪಕ್ಷದ ಕಚೇರಿಗೆ ಭೇಟಿ ನೀಡಿದೆ. ಇದೇ ಈಗ ಎಲ್ಲರ ಹುಬ್ಬೇರೋ ಹಾಗೆ ಮಾಡಿದೆ. ಬಿಜೆಪಿ ಹಾಗೂ ಕಮ್ಯುನಿಸ್ಟ್ ಪಕ್ಷಗಳು ಹಾವು ಮುಂಗುಸಿ ಇದ್ದಂತೆ. ಅದರಲ್ಲೂ ಕೂಡ ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗಕ್ಕೆ ಬಿಜೆಪಿ ಆಫೀಸ್ನಲ್ಲೇನು ಕೆಲಸ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ರಾಹುಲ್ ಗಾಂಧಿ ವಿದೇಶದಲ್ಲಿ ಯಾರನ್ನೇ ಭೇಟಿ ಮಾಡಿದರೂ ಟೀಕಿಸೋ ಬಿಜೆಪಿ ಅವರು ಈಗ ಮಾಡಿದ್ದು ಸರಿನಾ ಅಂತ ಕಾಂಗ್ರೆಸ್ ಪ್ರಶ್ನೆ ಕೇಳ್ತಾ ಇದೆ. ರಾಜಕೀಯದಲ್ಲಿ ನಿತ್ಯವೂ ಕೂಡ ಒಂದಲ್ಲ ಒಂದು ಡೆವಲಪ್ಮೆಂಟ್ ನಡೀತಾಲೇ ಇರುತ್ತೆ. ಅದರಲ್ಲಿ ಕೆಲವು ಕಾಮನ್ ಅನ್ನೋ ಬೆಳವಣಿಗೆಗಳಾದರೆ ಇನ್ನು ಕೆಲವು ಸ್ವಲ್ಪ ಸುದ್ದಿ ಮಾಡುತ್ತವೆ. ಆದರೆ ದಿಢೀರಂತ ನಡೆಯುವಂಥ ಕೆಲವು ಬೆಳವಣಿಗೆಗಳು ಎಲ್ಲರ ಗಮನವನ್ನು ಸೆಳೆಯುತ್ತವೆ. ಹೀಗೂ ಆಗೋಕೆ ಸಾಧ್ಯನಾ ಅಂತ ಜನ ಬಾಯ ಮೇಲೆ ಬೆರಳಿಟ್ಕೊಳ್ಳೋಕೆ ಹಾಗೆ ಮಾಡುತ್ತೆ. ಈಗಲೂ ಸಹ ರಾಷ್ಟ್ರ ರಾಜಧಾನಿ ದೆಹಲಿ ಅಂತಹದೇ ಒಂದು ಅಚ್ಚರಿಯ ಡೆವಲಪ್ಮೆಂಟ್ಗೆ ಸಾಕ್ಷಿಯಾಗ್ತಿದೆ. ಅದರಲ್ಲೂ ಕೂಡ ದೆಹಲಿಯ ಬಿಜೆಪಿ ಕಚೇರಿಯೇ ಈ ಮಹಾ ಬೆಳವಣಿಗೆಯ ಕೇಂದ್ರ ಬಿತ್ತು. ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ತನ್ನನ್ನು ತಾನು ಹಿಂದೂ ಪರವಾದ ಪಾರ್ಟಿ ಅಂತ ಕರೆಸಿಕೊಳ್ಳುತ್ತೆ. ಕಾರಣ ಪಕ್ಷದ ಬೇಸ್ ದೇಶಾದ್ಯಂತ ಗಟ್ಟಿಯಾಗಿದ್ದೇ ರಾಮ ಮಂದಿರ ಹೋರಾಟದ ಮೂಲಕ. ಆ ನಂತರ ಪಕ್ಷ ಹಂತ ಹಂತವಾಗಿ ಬೆಳೆಯುತ್ತಾ ಬಂದು ಇವತ್ತಿಗೆ ಸತತ 3ನೇ ಅವಧಿಗೆ ದೆಹಲಿಯ ಗದ್ದುಗೆ ಹಿಡಿದಿದೆ. ಈಗ ಇದೇ ಬಿಜೆಪಿಯ ದೆಹಲಿ ಕಚೇರಿಯಲ್ಲಿ ನಡೆದಿರುವಂಥ ಆ ಒಂದು ಬೆಳವಣಿಗೆ ದೇಶಾದ್ಯಂತ ಚರ್ಚೆಗೀಡಾಗ್ತಾ ಇದೆ. ಅಷ್ಟಕ್ಕೂ ಏನಪ್ಪ ಅಂತಹ ಮಹಾ ಡೆವಲಪ್ಮೆಂಟ್ ಅಂದರೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗದ ದೆಹಲಿಯಲ್ಲಿನ ಬಿಜೆಪಿ ಪ್ರಧಾನ ಕಚೇರಿಗೆ ಭೇಟಿ ಕೊಟ್ಟಿದೆ. ಇದೇ ವಿಷಯವೀಗ ದೊಡ್ಡ ಚರ್ಚೆಗೆ ಕಾರಣವಾಗ್ತಿರೋದು. ಹಾವು ಮುಂಗುಸಿ ಅಂತಿರುವಂತಹ ಎರಡೂ ಪಕ್ಷದ ನಡುವೆ ಇದೆಂತಹ ಮಾತುಕತೆ ಅಂತ ನಿಮಗೆ ಅಚ್ಚರಿ ಆಗಬಹುದು. ಅಚ್ಚರಿ ಎನಿಸಿದ್ರೂ ಇದು ಸತ್ಯ. ಹಿಂದುತ್ವ ಪ್ರತಿಪಾದಿಸುವ ಬಿಜೆಪಿ ಪಕ್ಷ ಎಲ್ಲಿ, ದೇವರನ್ನೇ ನಂಬದಂಥ ಚೀನಾದ ಕಮ್ಯುನಿಸ್ಟ್ ಪಕ್ಷ ಎಲ್ಲಿ, ಇವೆರಡೂ ಒಂದು ರೀತಿಯ ಹಾವು ಮುಂಗುಸಿ ಅಂತಿರುವಂತಹ ಪಕ್ಷಗಳು. ಎರಡೂ ಪಕ್ಷಗಳು ಒಬ್ಬರ ಸಿದ್ಧಾಂತವನ್ನು ಇನ್ನೊಬ್ಬರು ಟೀಕೆ ಮಾಡ್ತಾರೆ. ಸದಾಕಾಲ ಬಿಜೆಪಿಯ ಮೇಲೆ ಕಮ್ಯುನಿಸ್ಟ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷದ ಮೇಲೆ ಬಿಜೆಪಿ ಪಕ್ಷ ಪರಸ್ಪರ ವಾಗ್ದಾಳಿ ನಡೆಸುತ್ತಲೇ ಇರುತ್ತವೆ. ಸೈದ್ಧಾಂತಿಕವಾಗಿ ಎರಡೂ ಪಕ್ಷಗಳ ನಡುವೆ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಆದರೆ ಈಗ ಇಷ್ಟು ಭಿನ್ನತೆ ಇರುವಂಥ ಎರಡೂ ಪಕ್ಷಗಳು ಒಂದೆಡೆ ಮೀಟ್ ಆಗಿವೆ. ಅದು ಕೂಡ ದೆಹಲಿಯಲ್ಲಿನ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ. ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ನಿಯೋಗ ದೆಹಲಿಯಲ್ಲಿನ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿರುವಂಥ ಬಿಜೆಪಿ ಪ್ರಧಾನ ಕಚೇರಿಗೆ ಭೇಟಿ ಕೊಟ್ಟಿದೆ. ಇದೇ ವಿಷಯವೀಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಗೀಡಾಗ್ತಾ ಇದೆ. ಚೀನಾದ ಇಂಟರ್ನ್ಯಾಷನಲ್ ಡಿಪಾರ್ಟ್ಮೆಂಟ್ ವೈಸ್ ಮಿನಿಸ್ಟರ್ ಸುನ್ ಹನಾಯ್ ನೇತೃತ್ವದಲ್ಲಿ ಈ ನಿಯೋಗ ಬಿಜೆಪಿ ಕಚೇರಿಗೆ ಭೇಟಿ ಕೊಟ್ಟಿದೆ. ಈ ಭೇಟಿಯ ವೇಳೆ ಬಿಜೆಪಿಯ ಜನರಲ್ ಸೆಕ್ರೆಟರಿ ಅರುಣ್ ಸಿಂಗ್ ಹಾಗೂ ಭಾರತಕ್ಕೆ ಚೀನಾದ ರಾಯಭಾರಿಯಾಗಿರುವಂತಹ ಶು ಫೆಹಾಂಗ್ ಕೂಡ ಉಪಸ್ಥಿತರಿದ್ದರು. ಈ ಭೇಟಿಯ ಬಗ್ಗೆ ವಿದೇಶಾಂಗ ಇಲಾಖೆಯ ಮೂಲಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದು, ಬಿಜೆಪಿ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಅಂದರೆ ಸಿಸಿಪಿ ಈ ಎರಡೂ ಪಕ್ಷಗಳ ನಡುವಿನ ಸಂವಹನವನ್ನು ಹೆಚ್ಚು ಮಾಡೋದು ಈ ಭೇಟಿಯ ಉದ್ದೇಶ ಅಂತ ಹೇಳಿದೆ. ಯಾವಾಗ ಈ ಭೇಟಿಯ ಸುದ್ದಿ ಬಹಿರಂಗವಾಯಿತೋ ಕೈಪಡೆ ಖುದ್ದು ಹೋಗಿದ್ದು ಬಿಜೆಪಿ ಮೇಲೆ ಕಿಡಿಕಾರಿದೆ. ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ಜನವರಿ 13ರಿಂದ ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಗೆ ಭೇಟಿ ಕೊಟ್ಟಿತ್ತು. ಯಾವಾಗ ಈ ವಿಷಯ ಬಹಿರಂಗವಾಯಿತೋ ಕಾಂಗ್ರೆಸ್ ಪಾಳಿಯ ಕೇಸರಿ ಪಡೆಯ ಮೇಲೆ ಮುಗಿಬಿದ್ದಿದೆ. ಚೀನಾದ ಕಮ್ಯುನಿಸ್ಟ್ ಪಕ್ಷಕ್ಕೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಏನು ಕೆಲಸ ಅಂತ ಪ್ರಶ್ನೆ ಮಾಡ್ತಾ ಇದೆ ಈ ಕಾಂಗ್ರೆಸ್. ಬಿಜೆಪಿ ತಾನು ಬಾಯಲ್ಲಿ ಹೇಳೋದೊಂದು ಕೈಯಲ್ಲಿ ಮಾಡೋದೊಂದು ಅಂತ ಕಿಡಿಕಾರ್ತಾ ಇದೆ. ಬಿಜೆಪಿ ಪಕ್ಷದ ಕಚೇರಿಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ಭೇಟಿ ಕೊಟ್ಟಿದೆ. ಇದಾದ ಕೆಲವೇ ಗಂಟೆಯಲ್ಲಿ ಕಾಶ್ಮೀರದ ಶಕ್ಸ್ಗಾಮ್ ಕಣಿವೆ ತನಗೆ ಸೇರಿದ್ದು ಅಂತಿದೆ ಚೀನಾ. ಹಾಗಾದರೆ ಈ ಭೇಟಿಯ ವೇಳೆ ಬಿಜೆಪಿ ಹಾಗೂ ಚೈನೀಸ್ ಕಮ್ಯುನಿಸ್ಟ್ ಪಕ್ಷದ ನಡುವೆ ಏನೇನು ಮಾತುಕತೆಯಾಯಿತು? ಚೀನಾದ ಸಿಸಿಪಿ ನಿಯೋಗದ ಜೊತೆಗೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡೋ ಅಗತ್ಯ ಏನಿತ್ತು ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ದೆಹಲಿಯ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ದಂಥ ಕಮ್ಯುನಿಸ್ಟ್ ಪಕ್ಷದ ನಿಯೋಗ RSS ಮುಖಂಡರನ್ನು ಮಾತ್ರ ಭೇಟಿ ಮಾಡಿ ಮಾತುಕತೆ ನಡೆಸಿದೆ ಎನ್ನಲಾಗಿದೆ. ಇದಕ್ಕೂ ಸಹ ಕಾಂಗ್ರೆಸ್ ತನ್ನ ಜಾಲತಾಣದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಚೀನಾದಲ್ಲಿ RSSನ ಅನೇಕರು ಟ್ರೈನಿಂಗ್ ಪಡೆದಿದ್ದಾರೆ ಅನ್ನೋ ಮಾಹಿತಿ ಇದೆ ಅಂತ ಆರೋಪ ಮಾಡಿದೆ. ಆ ಮೂಲಕ ಚೀನಾದ ಕಮ್ಯುನಿಸ್ಟ್ ಪಕ್ಷ ಹಾಗೂ ಬಿಜೆಪಿ ನಡುವೆ ಹಿಂಬಾಗಿಲಲ್ಲಿ ಏನೋ ಒಂದು ನಡೀತಾ ಇದೆ ಎಂಬ ಅರ್ಥದಲ್ಲಿ ಮಾತಾಡಿರುವಂಥ ಕಾಂಗ್ರೆಸ್ ಪಕ್ಷ ಅಷ್ಟಕ್ಕೂ ಬಿಜೆಪಿ ಆಫೀಸ್ಗೆ ಚೀನಾದ ಕಮ್ಯುನಿಸ್ಟ್ ನಿಯೋಗದ ಭೇಟಿಯ ಬಗ್ಗೆ ಅನೇಕ ಪ್ರಶ್ನೆಗಳು ಹುಟ್ಟುವುದು ಸಹಜ. ಮೊದಲೇ ಹೇಳಿದಂತೆ ಬಿಜೆಪಿ ಸಿದ್ಧಾಂತಕ್ಕೂ ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸ. ಭಾರತದಲ್ಲಿನ ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತವನ್ನೇ ಬಿಜೆಪಿ ಹಿಗ್ಗಾಮುಗ್ಗ ಟೀಕಿಸುತ್ತೆ. ಅಂಥದ್ರಲ್ಲಿ ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗವನ್ನೇ ಬಿಜೆಪಿ ಆಫೀಸ್ಗೆ ಕರೆಸೋ ದರ್ದೇನಿತ್ತು ಅಂತ ಅನೇಕರು ಪ್ರಶ್ನೆ ಕೇಳ್ತಿದ್ದಾರೆ.
ಜೊತೆಗೆ ರಾಹುಲ್ ಗಾಂಧಿ ವಿದೇಶದಲ್ಲಿ ಯಾರನ್ನೇ ಭೇಟಿ ಮಾಡಿದರೂ ಕೂಡ ಬಿಜೆಪಿ ಅದನ್ನೇ ದೊಡ್ಡ ವಿವಾದವನ್ನು ಮಾಡುತ್ತೆ, ಅದನ್ನೇ ಒಂದು ಮಹಾಪರಾಧ ಎಂಬಂತೆ ಬಿಂಬಿಸುತ್ತೆ. ಹಾಗಾದರೆ ಬಿಜೆಪಿ ಈಗ ಮಾಡ್ತಿರೋದೇನು ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಆಕ್ಷೇಪಗಳಿಗೆ ಕಾರಣವೂ ಕೂಡ ಇದೆ. ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಲುವನ್ನು ಈ ಹಿಂದಿನಿಂದಲೂ ಕೂಡ ಬಿಜೆಪಿ ಟೀಕಿಸುತ್ತಲೇ ಬಂದಿದೆ. ಅದರಲ್ಲೂ ಕೂಡ 2020 ಜೂನ್ನಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಭಾರತ ಹಾಗೂ ಚೀನಾದ ಸೇನೆಗಳ ನಡುವೆ ಘರ್ಷಣೆ ನಡೆದು ಎರಡೂ ಕಡೆ ಪ್ರಾಣಹಾನಿ ಉಂಟಾಗಿತ್ತು. ಇದಾದ ಮೇಲೆ ಎರಡೂ ದೇಶಗಳ ನಡುವಿನ ಸಂಬಂಧ ಸಂಪೂರ್ಣವಾಗಿ ಮುರಿದೇ ಹೋಗಿತ್ತು. ಆದರೆ ಅಮೆರಿಕದ ಒತ್ತಡದ ಕಾರಣಕ್ಕೆ ಇತ್ತೀಚೆಗೆ ಎರಡೂ ದೇಶಗಳ ನಡುವಿನ ಸಂಬಂಧ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ. ಜೊತೆಗೆ ಚೀನಾ ಸತತವಾಗಿ ಭಾರತದ ವಿರುದ್ಧವಾಗಿ ನಡೆದುಕೊಳ್ತಾಲೇ ಇದೆ. ಭಾರತದ ವಿರುದ್ಧ ಚೀನಾ ಪಾಕಿಸ್ತಾನಕ್ಕೆ ಸೇನಾ ನೆರವು, ಆರ್ಥಿಕ ನೆರವು ಸೇರಿದಂತೆ ಎಲ್ಲ ರೀತಿಯ ನೆರವನ್ನು ಕೊಡ್ತಾ ಇದೆ. ಚೀನಾ ಪಾಕಿಸ್ತಾನ ಎಕಾನಮಿಕ್ ಕಾರಿಡಾರ್ ಯೋಜನೆ ಪಾಕ್ ಆಕ್ರಮಿತ ಕಾಶ್ಮೀರದ ಮೂಲಕವೇ ಹಾದು ಹೋಗುತ್ತೆ. ಭಾರತ ಇದು ತನ್ನ ಭೂಭಾಗ ಅಂತ ವಾದಿಸಿದ್ರು ಕೂಡ ಚೀನಾ ಅದಕ್ಕೆ ಕ್ಯಾರೆ ಅಂತಿಲ್ಲ. ಜೊತೆಗೆ ಭಾರತ ಮತ್ತು ಚೀನಾ ನಡುವಿನ ಗಡಿಯಾದಂಥ ಮೆಕ್ ಮಹಾನ್ ಲೈನ್ನ ಅಧಿಕೃತ ಗಡಿ ಅಂತ ಚೀನಾ ಯಾವತ್ತಿಗೂ ಒಪ್ತಿಲ್ಲ. ಜೊತೆಗೆ ಇಡೀ ಅರುಣಾಚಲವನ್ನೇ ಚೀನಾ ತನ್ನದಂತ ವಾದಿಸುತ್ತೆ. ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಅಂತ ಚೀನಾ ಯಾವತ್ತಿಗೂ ಒಪ್ಕೊಂಡಿಲ್ಲ. ಚೀನಾ ಅದನ್ನು ದಕ್ಷಿಣ ಟಿಬೇಟ್ ಅಂತ ಕರೆಯುತ್ತೆ. ಭಾರತದ ಅರುಣಾಚಲಕ್ಕೆ ಚೀನಾ ಇಟ್ಟಿರುವಂಥ ಹೆಸರು ಝ್ಯಾಂಗ್ನಾನ್ ಅಂತ. ಅನೇಕ ಬಾರಿ ಕಾಶ್ಮೀರದ ಮತ್ತು ಅರುಣಾಚಲದ ತಪ್ಪಾದ ಮ್ಯಾಪ್ಗಳನ್ನು ಪ್ರಕಟಿಸಿ ಚೀನಾ ತಗಾದೆ ತೆಗೆದಿದೆ. ಇತ್ತೀಚೆಗೆ ಹಾಂಗ್ಕಾಂಗ್ನ ತೆರಳಿದ್ದಂಥ ಅರುಣಾಚಲ ಪ್ರದೇಶದ ಯುವತಿಯನ್ನು ಹಲವು ಗಂಟೆಗಳ ಕಾಲ ಕೂಡಿ ಹಾಕಿ ಚೀನಾ ತಗಾದೆ ತೆಗೆದಿತ್ತು. ಅರುಣಾಚಲ ಪ್ರದೇಶ ತನ್ನ ಭಾಗ ಅಂತ ವಾದಿಸಿದ್ದಂಥ ಚೀನಾ ಆಕೆಯ ಪಾಸ್ಪೋರ್ಟ್ಗೆ ಮಾನ್ಯತೆ ಕೊಡಲ್ಲ ಅಂತ ವಾದಿಸಿತ್ತು. ಅದೇ ರೀತಿ ಅರುಣಾಚಲ ಪ್ರದೇಶದ ವ್ಯಕ್ತಿಯೊಬ್ಬ ಅರುಣಾಚಲದ ಬಗ್ಗೆ ತನ್ನ ಅಭಿಪ್ರಾಯವನ್ನು ಹೇಳಿದ್ರಿಂದ ಆತನ ಮೇಲೂ ಕೂಡ ಚೀನಾದಲ್ಲಿ ದಬ್ಬಾಳಿಕೆ ನಡೆದಿತ್ತು. ಈ ಎಲ್ಲ ವಿವಾದಗಳ ಬಗ್ಗೆಯೂ ಕೂಡ ಬಿಜೆಪಿ ಕಿಡಿಕಾರಿತ್ತು. ಈಗ ಅದೇ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಜೊತೆ ಬಿಜೆಪಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡೋದಕ್ಕೆ ಕಾರಣವೇನು ಅಂತ ಪ್ರಶ್ನೆ ಮೂಡೋದು ಸಹಜವೇ. ಡೊನಾಲ್ಡ್ ಟ್ರಂಪ್ ಕಾರಣಕ್ಕೆ ಭಾರತ ಅಮೆರಿಕ ಸಂಬಂಧಗಳು ಹಳ್ಳ ಹಿಡಿತಾ ಇದೆ. ಭಾರತದ ಮೇಲೆ ಟ್ರಂಪ್ ತೆರಿಗೆ ಯುದ್ಧ ಕಾರಣಕ್ಕೆ ಭಾರತ ಮತ್ತು ಚೀನಾ ಸಂಬಂಧಗಳು ಚೂರೇ ಚೂರು ಸುಧಾರಿಸಿವೆ. ಮಾತುಕತೆಯ ಮೂಲಕ ಗಲ್ವಾನ್ ಕಣಿವೆಯಲ್ಲಿದ್ದಂಥ ಎರಡೂ ದೇಶದ ಸೇನೆಗಳನ್ನು ಹಿಂಪಡೆಯಲಾಗಿದೆ. ಜೊತೆಗೆ 5 ವರ್ಷಗಳಿಂದ ಒಂದಾಗಿದ್ದಂಥ ಮಾನಸ ಸರೋವರ ಯಾತ್ರೆ ಕಳೆದ ವರ್ಷ ಮತ್ತೆ ಆರಂಭಗೊಂಡಿದೆ. ಹೀಗಾಗಿ ಚೀನಾ ನಿಯೋಗ ಭೇಟಿಯ ವೇಳೆ ಅಮೆರಿಕ ವಿರುದ್ಧ ಏನಾದರೂ ಕಾರ್ಯತಂತ್ರವನ್ನು ಹೆಣೆಯಲಾಯಿತಾ ಗೊತ್ತಿಲ್ಲ. ಆದರೆ ಬಿಜೆಪಿ ಕೇಂದ್ರ ಕಚೇರಿಗೆ ಚೀನಾ ಕಮ್ಯುನಿಸ್ಟ್ ನಿಯೋಗದ ಭೇಟಿ ಅನೇಕ ಪ್ರಶ್ನೆಗಳನ್ನಂತೂ ಹುಟ್ಟು ಹಾಕಿದೆ. ಚೀನಾದ ಕಮ್ಯುನಿಸ್ಟ್ ಪಕ್ಷದ ನಿಯೋಗ ಬಿಜೆಪಿ ಕೇಂದ್ರ ಕಚೇರಿಗೆ ಭೇಟಿ ನೀಡಿದೆ. ಈ ಬಗ್ಗೆ ಕಾಂಗ್ರೆಸ್ ಕಿಡಿಕಾರಿದ್ರೆ ಈ ಭೇಟಿ ಹಿಂದಿನ ಉದ್ದೇಶದ ಬಗ್ಗೆ ಅನೇಕ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಆದರೆ ಈ ಭೇಟಿಯ ವೇಳೆ ಏನು ಮಾತುಕತೆ ನಡೀತು ಅನ್ನೋದು ಕೇವಲ ಬಿಜೆಪಿ ಹಾಗೂ ಕಮ್ಯುನಿಸ್ಟ್ ನಿಯೋಗಕ್ಕೆ ಮಾತ್ರ ಗೊತ್ತಿರೋಕೆ ಸಾಧ್ಯ.